ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ಕೇಂದ್ರ ಕಾರ್ಮಿಕ ಸಂಘಟನೆಯಾದ ಎಐಟಿಯುಸಿಗೆ ಸಂಯೋಜನೆಗೊಂಡಿರುವ ಕರ್ನಾಟಕ ರಾಜ್ಯ ಸಂಯುಕ್ತ ಕಟ್ಟಡ ಕಾರ್ಮಿಕರ ಸಂಘದ ನೇತೃತ್ವದಲ್ಲಿ ಗಂಗಾವತಿಯ ಕೃಷ್ಣ ದೇವರಾಯ ವೃತ್ತದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಪ್ರತಿಭಟನೆ ಉದ್ದೇಶಿಸಿ ಕಾರ್ಮಿಕ ಮುಖಂಡ ಶರಣು ಗಟ್ಟಿ ಮಾತನಾಡಿ, ಶೈಕ್ಷಣಿಕ ಸಹಾಯಧನ ಕಡಿತಗೊಳಿಸಿ ಆದೇಶ ಹಿಂಪಡೆದು 2 ವರ್ಷಗಳಿಂದ ಬಾಕಿ ಇರುವ ಶೈಕ್ಷಣಿಕ ಸಹಾಯಧನವನ್ನು ಬಿಡುಗಡೆ ಮಾಡಬೇಕು. ಹೊಸ ಕಾರ್ಡ್ ಮತ್ತು ನವೀಕರಣ ಮಾಡುವುದನ್ನು ಸರಳೀಕರಣಗೊಳಿಸಬೇಕು ಮತ್ತು ನೈಜ ಕಟ್ಟಡ ಕಾರ್ಮಿಕರಿಗೆ ಮಂಡಳಿಯ ಘೋಷಿತ ಸೌಲಭ್ಯಗಳನ್ನು ಖಾತ್ರಿಪಡಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹಿಸಿ ರಾಜ್ಯವ್ಯಾಪಿ ಹಮ್ಮಿಕೊಂಡಿತ್ತು. ಇನ್ನು ನಿತ್ಯ ನಿರಂತರವಾದ ಹೋರಾಟದ ಫಲವಾಗಿ ಕಟ್ಟಡ ಮತ್ತು ಇತರೆ ಕಾರ್ಮಿಕರ ಕಲ್ಯಾಣ ಮಂಡಳಿ ಸ್ಥಾಪನೆಯಾಗಿದೆ. ಆದರೆ ಪ್ರಾರಂಭದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಇದರಿಂದ ಹಲವಾರು ಅನುಕೂಲಗಳಾಗಿದ್ದರೂ ಇತ್ತೀಚೆಗೆ ತಂದಿರುವ ಹಲವಾರು ಹೊಸ ಬದಲಾವಣೆಗಳಿಂದಾಗಿ ನೈಜ ಕಾರ್ಮಿಕರು ಕಟ್ಟಡ ಕಾರ್ಮಿಕ ಮಂಡಳಿಯ ಸದಸ್ಯತ್ವವನ್ನು ಮುಂದುವರಿಸಿಕೊಂಡು ಹೋಗಲು, ಹೊಸ ಸದಸ್ಯತ್ವವನ್ನು ಪಡೆದುಕೊಳ್ಳಲು, ಸದಸ್ಯ ವ್ಯವಸ್ಥೆಯಲ್ಲಿ ಅರ್ಜಿ ಹಾಕಲು ಹಲವಾರು ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಲ್ಯಾಪ್ಟಾಪ್, ಟ್ಯಾಬ್ ಮುಂತಾದ ಕಿಟ್ಗಳ ವಿತರಣೆ ಬೇಡ, ಬದಲಿಗೆ ನೇರವಾಗಿ ಕಾರ್ಮಿಕರಿಗೆ ಈಗಾಗಲೇ ಇರುವಂತಹ ಕಟ್ಟಡ ಕಾರ್ಮಿಕರಿಗೆ ವೈದ್ಯಕೀಯ ಸೌಲಭ್ಯ, ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನದ ಮೊತ್ತ ಹೆಚ್ಚಿಸಬೇಕು ಹಾಗೂ ವಿವಿಧ ಕಿಟ್ಗಳ ಟೆಂಡರ್, ಲ್ಯಾಪ್ಟಾಪ್, ಇಮ್ಯುನಿಟಿ ಕಿಟ್ ಖರೀದಿಯಲ್ಲಿ ಹಗರಣದ ಆರೋಪ ಕೇಳಿಬಂದಿದೆ. ಹೊಸ ತಂತ್ರಾಂಶದಿಂದ ಕೇವಲ ಒಂದು ದಾಖಲೆ ಲಗತ್ತಿಸಿದ ಕಾರಣಕ್ಕಾಗಿ ಕಟ್ಟಡ ಕಾರ್ಮಿಕರೊಬ್ಬನು ಮಂಡಳಿಯ ಸದಸ್ಯತ್ವವನ್ನೇ ರದ್ದಾಗುತ್ತಿದೆ. ತುರ್ತಾಗಿ ಹಣದ ಅವಶ್ಯಕತೆ ಇರುವ ಆರೋಗ್ಯದಂತಹ ಅರ್ಜಿ ಹಾಕುವುದರಲ್ಲಿ ಬಹಳ ವಿಳಂಬವಾಗುತ್ತಿದೆ. ಇನ್ನು ಮದುವೆ ಇನ್ನಿತರ ಸೌಲಭ್ಯಗಳಂತೂ ಕಾರ್ಮಿಕರು ಕಾದು ಕಾದು ಮಂಡಳಿಯ ಕಾರ್ಯವೈಖರಿಯಿಂದ ರೋಸಿ ಹೋಗಿದ್ದಾರೆ. ದಿನದಿಂದ ದಿನಕ್ಕೆ ಬದಲಾಗುವ ಹೊಸ ಹೊಸ ನೀತಿಗಳು ಕಟ್ಟಡ ಕಾರ್ಮಿಕರ ಮಂಡಳಿ ಇದ್ದು ಯಾವುದೇ ಸಹಾಯ ತೆಗೆದುಕೊಳ್ಳದ ಪರಿಸ್ಥಿತಿಗೆ ತಳ್ಳಿದಂತಾಗುತ್ತಿದೆ. ಇನ್ನು ಕಾರ್ಮಿಕ ಸಂಘಟನೆಗಳೊಂದಿಗೆ ರಾಜ್ಯದ ಮಟ್ಟದ ಕಾರ್ಮಿಕರ ಸಮಸ್ಯೆಗಳು, ಬೇಡಿಕೆಗಳನ್ನು ಮಂಡಿಸಿದಾಗ ಈಡೇರಿಸುವ ಭರವಸೆಯೊಂದಿಗೆ ದಿನಗಳನ್ನು ದೂಡಲಾಗುತ್ತಿದೆಯೇ ಹೊರತು ಸಮರ್ಪಕವಾಗಿ ಕಾರ್ಯರೂಪಕ್ಕೆ ಬಾರದಿರುವುದಕ್ಕೆ ನಮ್ಮ ಸಂಘವು ಅತ್ಯುಗ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು. ಇನ್ನು ಪ್ರತಿಭಟನೆಯಲ್ಲಿ ಸಂಘದ ತಾಲೂಕಾ ಮುಖಂಡರುಗಳಾದ ಶರಣು ಪಾಟೀಲ್, ಸುರೇಶ್ ಉಪ್ಪಾರ್, ಹನುಮಂತ್ ಕಿನ್ನಾಳ್, ಶ್ಯಾಮ್ ಸುಂದರ್, ಹನುಮಂತು ವಂಡರ್, ಶರಣಪ್ಪ ಉಪ್ಪಾರ್, ನಾಗಮ್ಮ, ಹುಲಿಗೆಮ್ಮ, ಗಂಗಮ್ಮ ಗೌಡರ್, ಶರಣಮ್ಮ ಪೊಲೀಸ್ ಪಾಟೀಲ್, ಹನುಮಂತ್ ಉಪ್ಪಾರ್ ಮುಂತಾದ ಕಟ್ಟಡ ಕಾರ್ಮಿಕರು ಭಾಗವಹಿಸಿದ್ದರು. ಸಾವಿರಾರು ಕಾರ್ಡ್ಗಳನ್ನ ಇವತ್ತು ರಿಜೆಕ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಸುರೇಶರ್ ಇವರು ಕೂಡ ಮೆಡಿಕಲ್ ಇದು ಹಾಕಿದ್ರು, ಜೊತೆಗೆ ಅವರು ಡೆಲಿವರಿದು ಹಾಕಿದ್ರು, ಮತ್ತೆ ಕಾರ್ಡ್ ರಿನ್ಯೂವಲ್ ಹಾಕಿದ್ವಿ ನಾವು. ಎಲ್ಲದನ್ನೂ ಕೂಡ ಸಣ್ಣ ಸಣ್ಣ ಕಾರಣ, ದೊಡ್ಡದಲ್ಲ, ಸಣ್ಣ ಸಣ್ಣ ಕಾರ್ಡ್ಗಳನ್ನ ರಿಜೆಕ್ಟ್ ಮಾಡಿದ್ದಾರೆ. ಏನ್ ಕಾರಣ ಅಂತಂದ್ರೆ, ಒಂದು ಅದರಲ್ಲಿ ಮಕ್ಕಳೇ ಇವತ್ತು ಏಕಾಏಕಿ ರದ್ದು ಮಾಡ್ತಾ ಇರೋದು, ಇದನ್ನ ನಾವು ಖಂಡಿಸ್ತಾ ಇದ್ದೀವಿ ಸರ್. ಯಾವ ಕಾರಣಕ್ಕೋಸ್ಕರ ಇದನ್ನ ರದ್ದು ಮಾಡ್ತಾ ಇದ್ದೀರಿ? ಇವಾಗ ದುಡಿತಕ್ಕಂಥವ್ರು ಆನ್ಲೈನ್ ಹಾಕ್ಬೇಕಂತಂದ್ರು ಕೂಡ ಇವತ್ತು ಒಂದು ದಿನ ಕೆಲಸ ಬಿಟ್ಟು ಬರ್ಬೇಕು. ಅವ್ರದ್ದು ಹಂಗಿಲ್ಲ ಜೀವನ. ಇವತ್ತು ಪಾರಿಗಳಲ್ಲಿ ಕೆಲಸ ಮಾಡಂತವ್ರು ಇರಲ್ಲ, ಅಲ್ಲಿ ಪಾರಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಅವ್ರ ಕೆಲಸದಿಂದ ಬಿಡಿಸ್ತಾರ. ಇವಾಗ ಒಂದು ಅರ್ಜಿ ಹಾಕ್ಬೇಕು, ಒಂದು ಪ್ರಾಬ್ಲಮ್ ಆಗೈತೆ ಅಂತಂದ್ರು ಕೂಡ ಕಂಪ್ಯೂಟರ್ ಕೂಡ ಇರ್ಬೋದು. ಇನ್ನೊಂದ್ ಕಡೆ ಏನಾಗಿತ್ತು ಅಂತಂದ್ರೆ, ಇವತ್ತು ಮೊಬೈಲ್ ರೀಚಾರ್ಜ್ ದರ OTP ದಿನನಿತ್ಯ ಹೇಳ್ಬೇಕು. ರೀಚಾರ್ಜ್ ದರ 300 ರೂಪಾಯಿ ಮಾಡಿಟ್ಟಾರ. ಇದು ಇವತ್ತು ಕಾರ್ಮಿಕರ ಪರಿಸ್ಥಿತಿ ಹಿಂಗಿದಾಗ ಕಾರ್ಮಿಕ ಇಲಾಖೆಯಲ್ಲಿ ಇದನ್ನ ನಾವು ಏನೋ ಸರಳೀಕರಣಗೊಳಿಸಿ ಆ ರಿನ್ಯೂವಲ್ ಆಗ್ಲಿ ಏನೋ ಅರ್ಜಿಗಳು ಹಾಕಿದಾರ, ನಿಜವಾಗ್ಲೂ ಐತೆ ಅಂದ್ರೆ ನೀವು ಇದು ಮಾಡಿ. ಇಲ್ಲ ಅಂತಂದ್ರೆ ಅಕಸ್ಮಾತ್ ನಮ್ಗೆ ಹೇಳ್ರಿ ಇದು ಪ್ರಾಬ್ಲಮ್ ಆಗೈತಿ, ಬಂದು ಅದಕ್ಕೆ ದಾಖಲಾತಿ ಕೊಡ್ರಿ ಅಂತೇಳಿ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ನಮ್ಮ ಸಂಘದಿಂದ ನಾವು ಬಂದು ನಾವು ದಾಖಲಾತಿಗಳು ಕೊಡ್ತೀವಿ. ಇಲ್ಲಾಂತಂದ್ರೆ ನೀವು ಏಕಾಏಕಿ ರಿಜೆಕ್ಟ್ ಮಾಡಬೇಕು ಅಂತಂದ್ರೆ ಅಕಸ್ಮಾತ್ ಅದು ಡೇಟ್ ಬಾಧ ಆಗುತ್ತೆ. ರಿನ್ಯೂವಲ್ ಮಾಡೋ ಸಂದರ್ಭದಲ್ಲಿ 1 ವರ್ಷ ಮಾಡಿದಿರಿ, ಈಗ ಅದು 1 ವರ್ಷ ಆದ ತಕ್ಷಣ ರಿನ್ಯೂವಲ್ ಆಗಲ್ಲ. ಇವೆಲ್ಲ ಪ್ರಾಬ್ಲಮ್ಗಳು ನಮ್ಮ ಕಾರ್ಮಿಕರು ಕಾಡ್ತಾ ಸರ್. ಹಾಗಾಗಿ ದಯವಿಟ್ಟು ಇದಕ್ಕ ನೀವು ಪರಿಹಾರ ಕೊಡಬೇಕು. ಮತ್ತೆ ನಮ್ಮ ಏನ್ ಸೌಲಭ್ಯಗಳನ್ನು ಘೋಷಣೆ ಮಾಡಿದ್ದೇವೆ ಒಂದು ದಯವಿಟ್ಟು ನೀವು ಕೂಡ ಹೇಳ್ಬೇಕಂತ ಈ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಸಂಯುಕ್ತ ಕರ್ನಾಟಕ ಕಾರ್ಮಿಕರ ಸಂಘ ಗಂಗಾವತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರುಗಳಿಗೆ ಈ ಒಂದು ಸ್ವಾಗತ. ನಾನು ಕಾರ್ಮಿಕ ನಿರೀಕ್ಷಕನಾಗಿ ಈಗ ಕಳೆದ ವಾರದಿಂದ ನಾನು ಇಲ್ಲಿ ವರ್ಗಾವಣೆಗೊಂಡು ಬಂದಿರ್ತೇನೆ. ನಿಮ್ಮ ಮನವಿಗಳು ಎಲ್ಲ ಬಂದ್ಬಿಟ್ಟು ಎಲ್ಲ ಕೇಂದ್ರ ಮಟ್ಟದಲ್ಲಿರೋದ್ರಿಂದ, ನಮ್ಮ ರಾಜ್ಯ ಮಟ್ಟದ ಬೇಡಿಕೆಗಳಾಗಿರೋದ್ರಿಂದ ಇದನ್ನು ನಾವು ನಮ್ಮ ಮೇಲಾಧಿಕಾರಿಗಳಿಗೆ ಈ ಬೇಡಿಕೆಗಳನ್ನು ನಾನು ಕಳಿಸಿಕೊಡ್ತೇನೆ. ಇನ್ನು ನಮ್ಮ ಹಂತದಲ್ಲಿರುವಂಥವೇನಪ್ಪ ಅಂದರೆ, ಇನ್ನು ಸ್ಕಾಲರ್ಶಿಪ್ಪು ಅವೆಲ್ಲ ನಾವು ಪರಿಶೀಲನೆ ಮಾಡಿ ಕಳಿಸೋದಿರುತ್ತೆ. ಮದುವೆ ಧನ ಸಹ ಇರ್ಬೋದು, ಹೆರಿಗೆ ಧನ ಸಹ ಇರ್ಬೋದು, ಪ್ರತಿಯೊಂದು ದಾಖಲೆಗಳನ್ನ ಸರಿಯಾದ ರೀತಿ ಹಾಕಿದ್ದಲ್ಲಿ ನಾವು ಮಂಜೂರು ಮಾಡ್ತೇವೆ. ಒಂದು ದಾಖಲೆಗಳು ಸರಿಯಾಗಿಲ್ಲ ಅಂದರೆ ನಾವು ಮಂಜೂರು ಮಾಡ್ಲಿಕ್ಕೆ ಬರೋಂಗಿಲ್ಲ. ಫಸ್ಟಿಗೆ ಹಾಕ್ಬೇಕಾದ್ರೆ ಅರ್ಜಿನ
ತಾವುಗಳು ಒಂದು ಸರಿಯಾದ ರೀತಿ ಅರ್ಜಿ ಸಲ್ಲಿಸಿದಲ್ಲಿ ಪರಿಶೀಲನೆ ಕೈಗೊಂಡು ನಾವು ವರದಿನ ನಾವು ಮೇಲದಕ್ಕೆ ಮಂಜೂರು ಮಾತಿಗೆ ಕಳಿಸ್ಕೊಡ್ತೇವೆ. ಎರಡನೇದು, ಕಾರ್ಡು ನವೀಕರಣದಲ್ಲಿ ಗೊಂದಲಗಳು ಕೇಳ್ತಾ ಇದ್ದಾರೆ. ಗೊಂದಲಗಳು ಏನಿಲ್ಲ, ನೀವು ಸರಿಯಾದ ರೀತಿ ದಾಖಲೆಗಳು ಏನೆಲ್ಲ ಸಲ್ಲಿಸಬೇಕಂತೇಳಿ ನಮ್ಮ ಕಚೇರಿಗೆ ಬಂದು ನೀವು ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಹೋಗಿ ಅರ್ಜಿಗಳನ್ನು ಸಲ್ಲಿಸಿದರೆ ಯಾವುದೇ ಇದು ಗೊಂದಲಗಳು ಆಗೋದಿಲ್ಲ. ಇಲ್ಲ ಸ್ಕಾಲರ್ಶಿಪ್ಪು ಮತ್ತು ಶೈಕ್ಷಣಿಕ ಅಂತ ಏನಿದಾವಲ್ಲ ಎಲ್ಲ ರಾಜ್ಯ ಮಟ್ಟದ ಸಮಸ್ಯೆ ಆಗಿರೋದ್ರಿಂದ ನಿಮ್ಮ ಮನವಿ ನಾನು ಕಳಿಸ್ಕೊಡ್ತೀನಿ. ನಮ್ಮಂತೇಳಿರೋನು ನಾನು ಮಾಡಿಕೊಡ್ತೀನಿ. ಆಮೇಲೆ ನಿಜವಾದ ಕಟ್ಟಡ ಕಾರ್ಮಿಕರನ್ನು ಅಷ್ಟೇ ನೀವು ನೋಂದಾಯಿಸಬೇಕು. ಮತ್ತು ಇಲ್ಲಿ ಈಗ ಜಾಸ್ತಿ ಬೋಗಸ್ ಕಾರ್ಡು ಜಾಸ್ತಿ ನೋಂದಣಿ ಆಗಿದೆ. ನಿಮ್ಮೆಲ್ಲರ ಸಹಕಾರ ಬೇಕಾಗುತ್ತೆ. ನಿಮ್ಮ ಸಹಕಾರ ಇದ್ದಲ್ಲಿ ನಾನು ಬೋಗಸ್ ಕಾರ್ಡ್ಗಳನ್ನ ರದ್ದು ಮಾಡ್ತೇನೆ. ಏನು ಘೋಷಣೆ ಮಾಡಿರ್ತಕ್ಕಂಥ ಸೌಲಭ್ಯಗಳನ್ನ ಕೊಡಬೇಕು. ಜೊತೆಗೆ 2 ವರ್ಷಗಳಿಂದ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಸಿಗ್ತಕ್ಕಂಥ ಶೈಕ್ಷಣಿಕ ಸೌಲಭ್ಯ ಸಹಾಯಧನನ ಬಿಡುಗಡೆ ಮಾಡಬೇಕು, ಅದನ್ನ ಕಡಿತ ಮಾಡಿರ್ತಕ್ಕಂಥದ್ದನ್ನ ಹಿಂತೊಕ್ಕೋಬೇಕಂತೇಳಿ, ಮತ್ತೆ ಅದ್ರ ಜೊತೆಗೇನೆ ಇವತ್ತೇನು ಬೋಗಸ್ ಕಾರ್ಡ್ಗಳನ್ನ ರದ್ದು ಮಾಡಬೇಕು. ಜೊತೆಗೆ ಇವತ್ತು ಆನ್ಲೈನ್ ಸಿಸ್ಟಮ್ ಅದು ರಿನ್ಯೂವಲ್ ಆಗಿರ್ಬೋದು, ಹೊಸ ಕಾರ್ಡುಗಳನ್ನ ಹಾಕ್ತಕ್ಕಂಥದ್ನ ಸರಳೀಕರಣಗೊಳಿಸಬೇಕಂತ ಹೇಳಿ ಇವತ್ತು ನಾವು ಬೇಡಿಕೆ ಇಟ್ಕೊಂಡು ರಾಜ್ಯ ಹೋರಾಟ ಹಮ್ಮಿಕೊಂಡಿದ್ದೀವಿ. ಈ ಒಂದು ಹೋರಾಟಕ್ಕೆ ನಮ್ಮ ಕಾರ್ಮಿಕ ಅಧಿಕಾರಿಗಳು ಬಂದಿದ್ದಾರೆ. ಅವ್ರಿಗೆ ನಾನು ನಮ್ಮ ಸಂಘಟನೆ ಪರವಾಗಿ ಸ್ವಾಗತನ ಕೋರ್ತಾ ಇದ್ದೀನಿ.